Hello friends, welcome to Kanamadi IAS and KS ಯೂಟ್ಯೂಬ್ ಚಾನಲ್. ಐ ಹೋಪ್ ಯಾರ್ಯಾರೆಲ್ಲ ಪಿ ಡಿ ಒ ಎಕ್ಸಾಮ್ ಪ್ರಿಪೇರ್ ಮಾಡ್ತಿದ್ದೀರಾ, ಯಾರ್ಯಾರೆಲ್ಲ ಕೆ ಎಸ್ಗೆ ಎಕ್ಸಾಮ್ಗೆ ಪ್ರಿಪೇರ್ ಮಾಡ್ತಿದ್ದೀರಾ, ಫುಲ್ ಸ್ವಿಂಗಲ್ಲಿ ನಿಮ್ಮ ಪ್ರಿಪ್ರೇಷನ್ ನಡೆದಿದೆ ಅಂತ ನಾನು ಭಾವಿಸ್ತೀನಿ. ಆ್ಯಂಡ್ ಅದೇ ಥರನೇ ಕಂಟಿನ್ಯೂ ಆಗಲಿ, ಎವ್ರಿ ಡೇ ಅದ ಪ್ರಯತ್ನ ಇರಲಿ. ಎಸ್, ಆ ಒಂದು ವೆಕ್ಯಾಬ್ಲರಿ ಕ್ಲಾಸ್ ಏನಿದೆಯೋ ಅದನ್ನು ನಾನು ನಿಮಗೆ ಲೇಟರ್ ಅಪ್ಲೋಡ್ ಮಾಡ್ತೀನಿ. ಆಮೇಲೆ ಪಿ ಸಿ ಮತ್ತು ಪಿ ಎಸ್ ಐ ಎಕ್ಸಾಮ್ಗೆ ಯಾರು ಪ್ರಿಪೇರ್ ಮಾಡ್ತಿದ್ದೀರಾ, ನಿಮಗೆ ಆಲ್ರೆಡಿ ಹೇಳಿದ್ದಾರೆ ಏನಂದರೆ ಹೋಮ್ ಮಿನಿಸ್ಟರು ಒಳ ಮೀಸಲಾತಿಗೆ ಸಂಬಂಧಪಟ್ಟಂತೆ ಏನು ಕಮಿಟಿನ ಅಪಾಯಿಂಟ್ ಮಾಡಿದ್ದಾರೆ. ನಾವು 3 ಮಂತ್ಸ್ವರೆಗೂ ವೇಟ್ ಮಾಡೋಕ್ಕಾಗೋದಿಲ್ಲ. ಆಮೇಲೆ ನಾವು ನೋಟಿಫಿಕೇಷನ್ನ ಬಿಡ್ತೀವಿ, ನಮಗೆ ಅವಶ್ಯಕತೆ ಇದೆ 600 ಪಿ ಎಸ್ ಐ 1000 ಪಿ ಸಿ ಅಂತ ಹೇಳಿದ್ದಾರೆ. ಸೊ ಯಾರ್ಯಾರು ಪ್ರಿಪೇರ್ ಮಾಡ್ತಿದ್ದೀರಾ, ನೀವು ನಿಮ್ಮ ಪ್ರಿಪ್ರೇಷನನ್ನು ಫುಲ್ ಸ್ವಿಂಗಲ್ಲಿ ಪ್ರಿಪೇರ್ ಮಾಡೋದು ಒಳ್ಳೆಯದು ಫ್ರೆಂಡ್ಸ್. ನಿಮಗೆ ಭಾಳಷ್ಟು ಸಮಯ ಅಂತೂ ಕೊಡೋದಿಲ್ಲ. ಅದು ಒಂದು ವೇಳೆ ನೋಟಿಫಿಕೇಷನ್ ಬಂದುಬಿಡ್ತು ಅಂದರೆ ಆಮೇಲೆ ನಿಮಗೆ ಪ್ರಿಪ್ರೇಷನ್ ಮಾಡೋಕ್ಕಾಗೋದಿಲ್ಲ. ಎಸ್, ಪಿ ಎಸ್ ಐ ಎಕ್ಸಾಮ್ದು ನಾನು ಸಪ್ರೇಟಾಗಿ ಒಂದು ವಿಡಿಯೋನ ಮಾಡ್ತೀನಿ ನಿಮಗೆ. ಇವತ್ತು ನಾನೇನು ಹೇಳಬೇಕಾಗಿದೆ ಅಂದರೆ, ಒಬ್ಬರು ಸ್ಟೂಡೆಂಟ್ ಯಾರೋ ನಿನ್ನೆ ಕಮೆಂಟ್ ಹಾಕಿದರು, ಸರ್ ಕರ್ನಾಟಕ ಸರ್ಕಾರದ ಪ್ರಮುಖ ಪೋರ್ಟಲ್ಗಳ ವಿವರಣೆಯನ್ನು ಒಂದೇ ಕಡೆ ಮಾಡಿಕೊಡಿ ಅಂತ ಹೇಳ್ಬಿಟ್ಟು. ಓಕೆ, ಸೊ ಈ ವಿಡಿಯೋ ಮಾಡಲಿಕ್ಕೆ ಕಾರಣನೇ ಆ ಸ್ಟೂಡೆಂಟ್ಸ್. ಸೊ ಅವರಿಗೆ ಈ ಕ್ರೆಡಿಟ್ ಹೋಗುತ್ತೆ ಫ್ರೆಂಡ್ಸ್. ಈ ಪೋರ್ಟಲ್ಗಳ ಸಂಪೂರ್ಣ ವಿವರಣೆಯನ್ನು ನಾನು ಕೊಡಬೇಕು ಅಂತ ಬಯಸಿದ್ದೀನಿ. ಎದಕ್ಕಂದರೆ ರೀಸೆಂಟ್ ಪಾಸ್ಟಾಗಿ ವಿ ಎ ಒ ಎಕ್ಸಾಮ್ ಒಳಗಾಗಿರ್ಬೋದು, ಪಿ ಡಿ ಒ ಎಚ್ ಕೆ ಎಕ್ಸಾಮ್ ಒಳಗಾಗಿರ್ಬೋದು ಈ ಪ್ರಶ್ನೆಗಳನ್ನು ಕೇಳಿದ್ದಾರೆ. ಈವನ್ ಕೆ ಎಸ್ ಪ್ರಿಲಿಮ್ಸ್ ಒಳಗಾಗಿರ್ಬೋದು ಕೇಳಿದ್ದಾರೆ. ಆಮೇಲೆ ನಿಮಗೆ ಸಪ್ರೇಟಾಗಿ ಇ ಗವರ್ನೆನ್ಸ್ ಅಂತ ಸಿಲೆಬಸ್ಗೂ ಕೂಡ ಇದೆ. ಅದಕ್ಕೆ ಒಂದೊಂದಾಗಿ ಕರ್ನಾಟಕ ಸರ್ಕಾರದ ಪೋರ್ಟಲ್ಗಳನ್ನ ನೋಡೋಣ ಫ್ರೆಂಡ್ಸ್. ಬೇರೆ ಬೇರೆ ಇಲಾಖೆದು ಕೂಡ ನಾನು ನಿಮಗೆ ತೋರಿಸ್ತೀನಿ. ಓಕೆ, ಕೃಷಿ ಇಲಾಖೆಯ ಮುಖ್ಯ ಪೋರ್ಟಲ್ಗಳಲ್ಲಿ ಫಸ್ಟ್ಗೆ ಬರೋದು ರೈತ ಮಿತ್ರ ಅಂತ ಹೇಳ್ಬಿಟ್ಟು. ಓಕೆ, ಸೊ ರೈತ ಮಿತ್ರ ಅನ್ನುವಂಥ ಒಂದು ಪೋರ್ಟಲ್, ಈ ಪೋರ್ಟಲ್ ಪ್ರಾರಂಭ ಆಗಿದ್ದು 2019ರಲ್ಲಿ. ಓಕೆ, ಉದ್ದೇಶ ಏನಿದ್ರದು ನೋಡಿ, ಇವೆಲ್ಲನೂ ಇಂಪಾರ್ಟೆಂಟಾ. ರೈತರಿಗೆ ವೈಜ್ಞಾನಿಕ ತಂತ್ರಜ್ಞಾನ ಆಧಾರದ ಮೇಲೆ ಬೆಳೆ ಮತ್ತು ಮಾರುಕಟ್ಟೆ ಪರಿಹಾರವನ್ನು ನೀಡುವುದಾಗಿದೆ. ಇದರ ಮೂಲ ಉದ್ದೇಶ ರೈತರಿಗೆ ವೈಜ್ಞಾನಿಕ ಮತ್ತು ತಂತ್ರಜ್ಞಾನ ಆಧಾರದ ಮೇಲೆ ಬೆಳೆ ಮತ್ತು ಮಾರುಕಟ್ಟೆ ಪರಿಹಾರವನ್ನು ನೀಡುವುದು. ಓಕೆ, ಆ ಉದ್ದೇಶಕ್ಕಾಗಿ ಇದನ್ನು ಮಾಡಿದ್ದು. ಏನೇನು ಪ್ರಮುಖ ಸೇವೆಗಳನ್ನು ಇದು ಪ್ರೊವೈಡ್ ಮಾಡುತ್ತೆ, ಏನೇನು ಸೇವೆಗಳನ್ನು ಇದು ಕೊಡುತ್ತೆ ಅಂದರೆ, ಬೆಳೆ ವಿಮಾ ಯೋಜನೆಗಾಗಿ ನೋಂದಣಿಯನ್ನು ಮಾಡ್ಕೊಳ್ಳಿಕ್ಕೆ ಹೆಲ್ಪ್ ಮಾಡುತ್ತೆ, ಭೂಮಿಯ ಮಾಹಿತಿಯನ್ನು ನೀಡುತ್ತೆ. ಓಕೆ, ಸೊ ಖಾತಾ ಪಟ್ಟಿಯನ್ನು ಪ್ರೊವೈಡ್ ಮಾಡುತ್ತೆ. ಅದು ಆದಮೇಲೆ ಡೀಟೇಲ್ಸ್, ಒಂದು ಲ್ಯಾಂಡ್ನ ಡೀಟೇಲ್ಸ್ ಕೂಡ ಇದು ಪ್ರೊವೈಡ್ ಮಾಡುತ್ತೆ. ನೆಕ್ಸ್ಟ್, ಸಬ್ಸಿಡಿ ಯೋಜನೆಗಳ ಅರ್ಜಿ ಕೂಡ ಇಲ್ಲಿಂದ ಸಲ್ಲಿಕೆ ಮಾಡ್ಬೋದು. ಬೆಳೆ ಸಮೀಕ್ಷೆ ಮತ್ತು ಬೆಳೆ ಹಾನಿಯ ದಾಖಲೆಗಳನ್ನು ಕೂಡ ನೀವು ಇಲ್ಲಿಂದ ಪ್ರೊವೈಡ್ ಮಾಡ್ಬೋದು. ದಟ್ ಈಸ್ ರೈತ ಮಿತ್ರ ಪೋರ್ಟಲ್. ಓಕೆ, ಸೊ ಪ್ರಾರಂಭವಾದಂಥ ವರ್ಷ, ಉದ್ದೇಶ, ಪ್ರಮುಖ ಸೇವೆಗಳು. ಮೋಸ್ಟ್ ಇಂಪಾರ್ಟೆಂಟ್ ಅಂದರೆ ಈ ಥಿಂಗ್ಸ್ಗಳಾಗ್ತವೆ. ನಿಮಗೆ ಒಂದೇ ಕಡೆ ಎಲ್ಲ ಯೋಜನೆಗಳನ್ನ ಕೊಟ್ಟಿದ್ದೀನಿ. ಲಾಸ್ಟ್ಗೆ ಇವನ್ MCQs ಕೂಡ ಇದ್ದಾವೆ, 20 MCQs ಕೂಡ ಇದ್ದಾವೆ. ಓಕೆ, ಸೊ ಹಾಗಾಗಿ ಲಾಸ್ಟ್ವರೆಗೂ ವಿಡಿಯೋನ ನೋಡ್ರಿ, ನಿಮಗೆ ಉಪಯೋಗ ಆಗುತ್ತೆ. ಈ ಕೃಷಿ ಪೋರ್ಟಲ್ ಪ್ರಾರಂಭ ಆದಂಥ ವರ್ಷ 2020. ಓಕೆ, ಇವತ್ತು ಗುಡ್ ಗವರ್ನೆನ್ಸ್, ಇ ಗವರ್ನೆನ್ಸ್ ಸಿಕ್ಕಾಪಟ್ಟೆ ವರ್ಕೌಟ್ ಆಗ್ತಾ ಇರೋದ್ರಿಂದ ಬಹಳಷ್ಟು ಎಕ್ಸಾಮ್ನಲ್ಲಿ ಕ್ವಶನ್ ಕೇಳ್ತಾರೆ. ಇದರ ಉದ್ದೇಶ ಏನು ನೋಡಿ, ಉದ್ದೇಶ ಏನಂದರೆ ರೈತರು ಕೃಷಿ ಸಂಬಂಧಿತ ಹೊಸ ತಂತ್ರಜ್ಞಾನ, ಮಾರ್ಕೆಟಿಂಗ್ ಮಾಹಿತಿ ಹಾಗೂ ವಿವಿಧ ಯೋಜನೆಗಳ ಬಗ್ಗೆ ತಿಳಿಲಿಕ್ಕೆ ಈ ಒಂದು ಪೋರ್ಟಲ್ಗೆ ನೀವು ವಿಸಿಟ್ ಮಾಡ್ಬೋದು. ಇದರ ಪ್ರಮುಖ ಸೇವೆಗಳೇನು? ಬೆಳೆ ಕ್ವಾಲಿಟಿ ವರದಿಯನ್ನು ನೀಡ್ತದೆ. ಇದು ರೈತರಿಂದ ಕಸ್ಟಮೈಸ್ ಆದಂಥ ಸಮಸ್ಯೆಗಳನ್ನು ಪರಿಹಾರ ಮಾಡ್ತದೆ. ಓಕೆ, ಪರಿಹಾರ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ರೈತರಿಗೆ ಏನೇ ಸಮಸ್ಯೆಗಳಿದೆ ಅದನ್ನು ಬರೆದ್ರೆ ಅದಕ್ಕೆ ಪರಿಹಾರ ಮಾಡಲಿಕ್ಕೆ ಈ ಪೋರ್ಟಲ್ ಹೆಲ್ಪ್ ಮಾಡುತ್ತೆ. ನೆಕ್ಸ್ಟ್, ಗ್ರಾಮೀಣಾಭಿವೃದ್ಧಿ ಇಲಾಖೆಯೊಳಗೆ ಗ್ರಾಮ್ 1, ವೆರಿ ವೆರಿ ಇಂಪಾರ್ಟೆಂಟ್ ಪೋರ್ಟಲ್, ಗ್ರಾಮ್ 1 ಅನ್ನುವಂಥದ್ದು. ಓಕೆ, ಸೊ ಪ್ರಾರಂಭವಾದ ವರ್ಷ 2022. ಉದ್ದೇಶ ಗ್ರಾಮೀಣ ಪ್ರದೇಶದ ಜನರಿಗೆ ಆನ್ಲೈನ್ ಸೇವೆಗಳನ್ನು ಪ್ರೊವೈಡ್ ಮಾಡೋದು. ಓಕೆ, ಒಂದೇ ಒಂದು ಪ್ಲ್ಯಾಟ್ಫಾರ್ಮ್ನಲ್ಲಿ ಎಲ್ಲ ಸೇವೆಗಳನ್ನು ಪ್ರೊವೈಡ್ ಮಾಡೋದು. ಓಕೆ, ಅದು ಯಾವುದೇ ಗ್ರಾಮೀಣ ಭಾಗದ ಸೇವೆಗಳಾಗಿರ್ಬೋದು, ಮೋಸ್ಟ್ಲಿ ಈ ಒಂದು ಗ್ರಾಮ 1 ಸೇವೆ ಕೇಂದ್ರಗಳಲ್ಲಿ ಸಿಗ್ತವೆ ಫ್ರೆಂಡ್ಸ್. ಇಲ್ಲಿ ಏನೇನು ಸೇವೆಗಳು ಸಿಗ್ತವೆ ಅಂದರೆ, ಶಾಶ್ವತ ಒಂದು ಸೇವೆಗಳಾಗಿರ್ಬೋದು, ಪಿಂಚಣಿ ಬಗ್ಗೆ ಆಗಿರ್ಬೋದು, ಆಮೇಲೆ ಉಪಕ್ರಮಗಳ ಅರ್ಜಿಯನ್ನು ಕೂಡ ಈ ಒಂದು ಪ್ರಕ್ರಿಯೆ ಕೂಡ ಇಲ್ಲಿ ಮಾಡಲಾಗುತ್ತೆ. ಲೈಕ್ ಅದಕ್ಕೆ ಅಪ್ಲಿಕೇಶನ್ ಹಾಕಬೇಕು. ಲೈಕ್ ನಾನು ಈ ಒಂದು
ಏನು ಪ್ರಧಾನಮಂತ್ರಿ ಕೃಷಿ ಸಮ್ಮಾನ್ ನಿಧಿಗೆ ಅಪ್ಲಿಕೇಶನ್ ಹಾಕಬೇಕು, ಯಾವುದೇ ಬೆಳೆ ವಿಮೆಗೆ ಹಾಕಬೇಕು, ಈ ಒಂದು ಗ್ರಾಮ ಒನ್ ಸೇವಾ ಕೇಂದ್ರದಲ್ಲಿ ನೀವು ಹಾಕ್ಬೋದು ಫ್ರೆಂಡ್ಸ್. ನೆಕ್ಸ್ಟ್ ರೂರಲ್ ಡೆವಲಪ್ಮೆಂಟ್ ಆ್ಯಂಡ್ ಪಂಚಾಯತ್ ರಾಜ್ ಪೋರ್ಟಲ್ RDPR. ಓಕೆ, ಇದು ಪೋರ್ಟಲ್ ಪ್ರಾರಂಭ ಆಗಿದ್ದು 2018ರಲ್ಲಿ. PDO ಎಕ್ಸಾಮ್ ಯಾರ್ಯಾರು ಓದ್ತಿದ್ರೆ ಇಂಪಾರ್ಟೆಂಟ್. ಇದರ ಮೂಲ ಉದ್ದೇಶ ಏನು? ಗ್ರಾಮೀಣ ಅಭಿವೃದ್ಧಿ ಯೋಜನೆಗಳ ಅನುಷ್ಠಾನ ಮತ್ತು ತಂತ್ರಾಂಶದೊಂದಿಗೆ ಜನರನ್ನು ಕನೆಕ್ಟ್ ಮಾಡುವುದು. ಓಕೆ, ಗ್ರಾಮೀಣ ಅಭಿವೃದ್ಧಿ ಯೋಜನೆಗಳ ಅನುಷ್ಠಾನ ತರೋದು ಮತ್ತು ಜನ ಎಲ್ಲ ಒಟ್ಟುಗೂಡಿ ಇರುವಂತೆ ಮಾಡೋದು. ನೆಕ್ಸ್ಟ್ ಪ್ರಮುಖ ಸೇವೆಗಳು. ಏನೇನೆಲ್ಲ ಸೇವೆಗಳನ್ನ ಇದು ಪ್ರಮುಖವಾಗಿ ನೀಡ್ತದೆ ಅಂದರೆ, ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಗ್ಯಾರಂಟಿ ಯೋಜನೆ ಮನ್ರೇಗಾ ಏನೈತಲ್ಲ ಅದರ ಅಡಿಯಲ್ಲಿ ಮಾಹಿತಿಯನ್ನು ನೀಡ್ತದೆ. ಓಕೆ, ಸೊ ಇದು ಒಂದು ತಂಗುದಾಣ ಯೋಜನೆಗಳ ಒಂದು ಇನ್ಫಾರ್ಮೇಷನ್ನ ನೀಡ್ತದೆ. ಕುಡಿಯುವ ನೀರಿನ ಯೋಜನೆಗಳ ಬಗ್ಗೆ ಮಾಹಿತಿ ಕೂಡ ಈ ಒಂದು ಪೋರ್ಟಲ್ ನೀಡುತ್ತೆ ಫ್ರೆಂಡ್ಸ್. ಓಕೆ, ನೆಕ್ಸ್ಟ್ ನಗರಾಭಿವೃದ್ಧಿ ಪೋರ್ಟಲ್ಗಳಲ್ಲಿ ಮೊದಲಿಗೆ ಬರೋದು ನಮ್ಮ ಬೆಂಗಳೂರು ಪೋರ್ಟಲ್. ಓಕೆ, ನಮ್ಮ ಬೆಂಗಳೂರು. ಸೊ ಇದರೊಳಗೆ ಇದು ಪ್ರಾರಂಭ ಆಗಿದೆ 2021ರೊಳಗೆ. ಓಕೆ, ಇದು ಇಂಪಾರ್ಟೆಂಟ್ ನಮಗೆ. 2021ರೊಳಗೆ ಪ್ರಾರಂಭ ಆಯಿತು. ಇದರ ಮೂಲ ಉದ್ದೇಶ ಬೆಂಗಳೂರಿನ ನಾಗರಿಕರ ಸಮಸ್ಯೆಗಳನ್ನು ವರದಿ ಮಾಡುವುದು ಮತ್ತು ಪರಿಹಾರ ಮಾಡುವುದೇ ಆಗಿದೆ ಫ್ರೆಂಡ್ಸ್. ನೆಕ್ಸ್ಟ್ ಏನೇನೆಲ್ಲ ಸೇವೆಗಳನ್ನ ಪ್ರೊವೈಡ್ ಮಾಡುತ್ತೆ? ರಸ್ತೆ, ಓಕೆ, ಸೊ ಪಾರ್ಕ್ಗಳ ಸಮಸ್ಯೆ ವರದಿ ಮಾಡುತ್ತದೆ, ನಗರ ಯೋಜನೆಗಳ ಬಗ್ಗೆ ಮಾಹಿತಿ ನೀಡ್ತದೆ, ಪಾಲಿಕೆ ಸೇವೆಗಳ ಸಮರ್ಥ ನಿರ್ವಹಣೆಯನ್ನು ಮಾಡಲಿಕ್ಕೆ ಇದು ಸಹಾಯ ಮಾಡ್ತದೆ. ನೆಕ್ಸ್ಟ್ ಕರ್ನಾಟಕ ಅರ್ಬನ್ ಡೆವಲಪ್ಮೆಂಟ್ ಪೋರ್ಟಲ್, ದಟ್ ಈಸ್ ಕುಡಾ. ಓಕೆ, ಕರ್ನಾಟಕ ಅರ್ಬನ್ ಡೆವಲಪ್ಮೆಂಟ್ ಪೋರ್ಟಲ್ ಅಂತ ಇದಕ್ಕೆ ಕರಿತೀವಿ ಫ್ರೆಂಡ್ಸ್. ಪ್ರಾರಂಭವಾದಂಥ ವರ್ಷ 2020. ಉದ್ದೇಶ ಏನು? ಕರ್ನಾಟಕ ಅರ್ಬನ್ ಡೆವಲಪ್ಮೆಂಟ್ ಪೋರ್ಟಲ್ ಉದ್ದೇಶ ಏನು ಇದ್ರದ್ದು? ಓಕೆ, ಇಂಪಾರ್ಟೆಂಟ್. ನಗರ ಅಭಿವೃದ್ಧಿಗೆ ಸಂಬಂಧಿಸಿದ ಯೋಜನೆಗಳು ಮತ್ತು ಬಜೆಟ್ ಪ್ರಾರಂಭವನ್ನು ಹಂಚಿಕೊಳ್ಳಲು. ಓಕೆ, ನಗರ ಅಭಿವೃದ್ಧಿಗೆ ಸಂಬಂಧಿಸಿದಂಥ ಯೋಜನೆಗಳು ಮತ್ತು ಅದಕ್ಕೆ ಬಜೆಟ್ಗಳನ್ನು ಎಷ್ಟು ಅಲೋಕೇಶನ್ ಮಾಡಿದ್ದಾರೆ ಪ್ರತಿ ವರ್ಷ ಅಂತ ತಿಳಿದುಕೊಳ್ಳಿಕ್ಕೆ ಹೆಲ್ಪ್ ಆಗುತ್ತೆ. ನಗರ ಯೋಜನೆಗಳ ಅನುಷ್ಠಾನ, ಸ್ವಚ್ಛ ಭಾರತ್ ಅಭಿಯಾನದ ಸೇವೆಗಳನ್ನು ಪ್ರೊವೈಡ್ ಮಾಡಲಿಕ್ಕೆ ಇದು ಸಹಕಾರಿ ಆಗುತ್ತೆ ಫ್ರೆಂಡ್ಸ್. ನೆಕ್ಸ್ಟ್ ಬೆಂಗಳೂರು ನಗರ ಅಭಿವೃದ್ಧಿ ಪೋರ್ಟಲ್ಗಳು. ಬೆಂಗಳೂರಿಗೆ ಅಂತ ಯಾವುದಿದೆ ಪರ್ಟಿಕ್ಯುಲರ್ಲಿ ಅಂದರೆ ಬೆಂಗಳೂರು ಸ್ಮಾರ್ಟ್ ಸಿಟಿ ಪೋರ್ಟಲ್ ಅಂತ ಇದೆ. ಓಕೆ, ಪ್ರಾರಂಭವಾಗಿದ್ದು 2018ರಲ್ಲಿ. ಉದ್ದೇಶ ಬೆಂಗಳೂರನ್ನು ಸ್ಮಾರ್ಟ್ ಸಿಟಿಯನ್ನಾಗಿ ಅಭಿವೃದ್ಧಿಪಡಿಸೋದು. ಸೊ ಸ್ಮಾರ್ಟ್ ಸಿಟಿ, ರಸ್ತೆ, ಪಾರ್ಕ್ ವ್ಯವಸ್ಥೆ ಮಾಡೋದು ಆ್ಯಂಡ್ IoT ಆಧಾರಿತ ತಂತ್ರಜ್ಞಾನ ಪರಿಹಾರಗಳನ್ನು, ಓಕೆ, ಇನ್ಫಾರ್ಮೇಷನ್ ಟೆಕ್ನಾಲಜಿ ಪರ್ಪಸ್ ಇರುವಂಥ ಸೇವೆಗಳನ್ನು ಒದಗಿಸಲಿಕ್ಕೆ. ನೆಕ್ಸ್ಟ್ ಸಾರಿಗೆ ಸೇವೆಗಳ ಸುಧಾರಣೆ. BBMP ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕಾ ಪೋರ್ಟಲ್. ಓಕೆ, 2016ರೊಳಗೆ ಪ್ರಾರಂಭ ಆಗಿದ್ದು. ಉದ್ದೇಶ ನಗರದ ಸರ್ವಿಸ್ ಡೆಲಿವರಿ ಸುಧಾರಿಸಲು ಮತ್ತು ಅದರ ಎನಿ ಕ್ವೈರೀಸ್ ಇದ್ದರೂ ಕೂಡ ಅದನ್ನು ಸಾಲ್ವ್ ಮಾಡಲಿಕ್ಕೆ. ಪ್ರಮುಖ ಸೇವೆಗಳನ್ನ ಏನೇನು ಮಾಡುತ್ತೆ? ಹೌಸ್ ಟ್ಯಾಕ್ಸ್ ಪಾವತಿ ಮಾಡೋದನ್ನು ಒದಗಿಸುತ್ತೆ. ಓಕೆ, ವೀಸಾ ಮತ್ತು ಬಿಲ್ಡಿಂಗ್ ಪರ್ಮಿಟ್ ನೀಡುತ್ತೆ. ನೆಕ್ಸ್ಟ್ ಕಸದ ವಿಲೇವಾರಿ ಬಗ್ಗೆ ಮಾಹಿತಿ ನೀಡುತ್ತೆ. ಈವನ್ ಸಿಟಿಜನ್ ಕೂಡ ಹಾಗೇನಾದರೂ ಕಸನ ತೆಗೆದಿಲ್ಲ ಏನಾದರೂ ಆದರೆ ನೀವು ಕಂಪ್ಲೇಂಟ್ ಮಾಡ್ಬೋದು ಫ್ರೆಂಡ್ಸ್. ನೆಕ್ಸ್ಟ್ ಸೇವಾ ಸಿಂಧು ಪೋರ್ಟಲ್. ಇದನ್ನೇ HKPD ಒಳಗೆ ಕ್ವಶನ್ ಕೇಳಿದ್ದಾರೆ ನೋಡಿ. ಸೇವಾ ಸಿಂಧು ಪೋರ್ಟಲ್ ಪ್ರಾರಂಭ ಆಗಿದ್ದು 2018ರಲ್ಲಿ. ಉದ್ದೇಶ ಜನರಿಗೆ ಎಲ್ಲ ಸರ್ಕಾರಿ ಸೇವೆಗಳನ್ನು ಒಂದೇ ಪ್ಲ್ಯಾಟ್ಫಾರ್ಮ್ನಲ್ಲಿ ಒದಗಿಸುವುದು. ಓಕೆ, ಏನೇನು ಸೇವೆಗಳನ್ನ ಕೊಡುತ್ತೆ ಇದು ಸೇವಾ ಸಿಂಧು ಪೋರ್ಟಲ್? ಪಿಂಚಣಿ ಸೇವೆಗಳನ್ನ ನೋಂದಣಿ ಮಾಡುತ್ತೆ. ಆದಾಯ, ಜಾತಿ ಮತ್ತು ಅಳತೆ ಪ್ರಮಾಣಪತ್ರಗಳ ಸೇವೆಗಳನ್ನು ನೀಡುತ್ತೆ. ಉದ್ಯೋಗ, ವಿದ್ಯಾರ್ಥಿ ಆಧಾರಿತ ಅರ್ಜಿ ಪ್ರಕ್ರಿಯೆಯಲ್ಲಿ ನಡೆಯುತ್ತೆ. ಆ್ಯಂಡ್ ಇದರ ಉಪಯೋಗ ಆಗಿದ್ದು ಇಲ್ಲಿವರೆಗೂ 2.5 ಕೋಟಿಗೂ ಹೆಚ್ಚು ಅರ್ಜಿದಾರರು ಸೇವೆಗಳನ್ನು ಬಳಸಿಕೊಂಡಿದ್ದಾರೆ ಕರ್ನಾಟಕದೊಳಗೆ ಸೇವಾ ಸಿಂಧು ಪೋರ್ಟಲ್. ಓಕೆ, ಇವೆಲ್ಲ ಒಂದು ಸೇವೆಗಳನ್ನು ಇದು ಪ್ರೊವೈಡ್ ಮಾಡುತ್ತೆ. ಇಂಪಾರ್ಟೆಂಟ್. ನೆಕ್ಸ್ಟ್ ಭೂಮಿ ಪೋರ್ಟಲ್. ನಾನು ಲ್ಯಾಂಡ್ ರಿಫಾರ್ಮ್ಸ್ ಕ್ಲಾಸ್ ಏನು ಮಾಡಿದ್ದೀನಿ ಅದರೊಳಗೂ ಕೂಡ ಭೂಮಿ ಪೋರ್ಟಲ್ ಬಗ್ಗೆ ಹೇಳಿದ್ದೀನಿ ಫ್ರೆಂಡ್ಸ್. ಲ್ಯಾಂಡ್ ರಿಫಾರ್ಮ್ಸ್ ಕ್ಲಾಸ್ನ ಯಾರ್ಯಾರು ನೋಡಿಲ್ಲ ನೀವು ನೋಡ್ರಿ, ಒಂದೊಂದಾಗಿ ನಾನು ಉಳ್ಕಿದ ಕ್ಲಾಸ್ಗಳನ್ನು ಕೂಡ ಅಪ್ಲೋಡ್ ಮಾಡ್ತೀನಿ. ಭೂಮಿ ಪೋರ್ಟಲ್ ಪ್ರಾರಂಭ ಆಗಿದ್ದು 2000ದಲ್ಲಿ. ಭೂಮಿ ಪೋರ್ಟಲ್ ಐತಲ್ಲ ವರ್ಲ್ಡ್ ಒಳಗೆ ಬೆಸ್ಟ್ ಆಗಿರುವಂಥ ಒಂದು ಪೋರ್ಟಲ್ ಆಗಿದೆ ಫ್ರೆಂಡ್ಸ್. ಉದ್ದೇಶ ಭೂಮಿಯ ದಾಖಲೆಗಳನ್ನು ಡಿಜಿಟಲ್ ಪ್ಲ್ಯಾಟ್ಫಾರ್ಮ್ನಲ್ಲಿ ಇಡುವುದಾಗಿದೆ. ಸೊ ಭೂ ಸ್ವಾಧೀನಗಳಿಗೆ ಒದಗಿಸಲು. ಫಾರ್ ಎಕ್ಸಾಂಪಲ್ ಯಾರಾದರೂ ಲ್ಯಾಂಡ್ ಖರೀದಿ ಮಾಡ್ತಾರೆ ಅಂದರೆ ಒಂದೇ ಕಡೆ ಎಲ್ಲ ಇನ್ಫಾರ್ಮೇಷನ್, ಓಕೆ, ಲೈಕ್ ಉತ್ತಾರ್ ಪ್ರೊವೈಡ್ ಮಾಡೋದಾಗಿರ್ಬೋದು, ಯಾರಿಂದ ಯಾರು ಖರೀದಿ ಮಾಡಿದ್ರು, ಯಾವ ವರ್ಷ ಖರೀದಿ ಮಾಡೋದಾಗಿರ್ಬೋದು, ಪೂರ್ತಿ ಇನ್ಫಾರ್ಮೇಷನ್ನ ಕೊಡುತ್ತೆ. ಪ್ರಮುಖ ಸೇವೆಗಳು ಏನೇನು? ಭೂಮಿ
ಪೋರ್ಟಲ್ದು ಪ್ರಮುಖ ಸೇವೆಗಳು ಅಂದರೆ RTC, ರೆಕಾರ್ಡ್ ಆಫ್ ದಿ ರೈಟ್ಸ್, ಓಕೆ, ಆ್ಯಂಡ್ ಟೆನೆನ್ಸಿ ಆ್ಯಂಡ್ ಕ್ರಾಪ್ಸ್. ನೋಡಿ, ರೆಕಾರ್ಡ್ ಆಫ್ ದಿ ರೈಟ್ಸ್, ಟೆನೆನ್ಸಿ ಆ್ಯಂಡ್ ಕ್ರಾಪ್ಸ್, ಕಾನೂನಾತ್ಮಕ ದಾಖಲೆ, ಭೂಮಿಯನ್ನು ಟ್ರಾನ್ಸ್ಫರ್ ಪ್ರಕ್ರಿಯೆ, ಭೂಮಿಯ ಇತಿಹಾಸದ ಮಾಹಿತಿ, ಮತ್ತು ಇದರ ಉಪಯೋಗ ತಗೊಂಡವರು ಅಂತ ನಾವು ನೋಡೋದಾದರೆ 7.2 ಲ್ಯಾಕ್ಗೂ ಹೆಚ್ಚು ರೈತರು ಈ ಸೇವೆಯನ್ನು ಇಲ್ಲಿವರೆಗೂ ಬಳಸ್ಕೊಂಡಿದ್ದಾರೆ. ಓಕೆ, ಸೊ ಇಂಪಾರ್ಟೆಂಟ್. ನೆಕ್ಸ್ಟ್, ಕರ್ನಾಟಕ ಉದ್ಯೋಗ ಮಿತ್ರ. ಇದನ್ನು KS ಒಳಗೆ 2-3 ಸರ್ತಿ ಕ್ವಶನ್ ಕೇಳ್ಯಾರ ಗೈಸ್, ಅದಲ್ರಿ. ಕರ್ನಾಟಕ ಉದ್ಯೋಗ ಮಿತ್ರ ಪ್ರಾರಂಭ ಆದಂಥ ವರ್ಷ 2016, 2017 KS ಎಕ್ಸಾಮ್ ಒಳಗೂ ಕೂಡ ಕೇಳಿದ್ದಾರೆ. ಉದ್ದೇಶ ಏನು ಅಂದರೆ, ಉದ್ಯಮಿಗಳನ್ನು ಮತ್ತು ಉದ್ಯೋಗದಾರರನ್ನು ಸರ್ಕಾರದ ನೀತಿಯೊಂದಿಗೆ ಸಂಪರ್ಕಿಸಲು. ಫಾರ್ ಎಕ್ಸಾಂಪಲ್, ಅಪ್ ಟು 500 crore ಯಾರಾದರೂ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಬರ್ತಾರೆ, ವಿದೇಶಿ ನೇರ ಬಂಡವಾಳ ಹೂಡಿಕೆ ಮಾಡ್ತಾರೆ ಅಂದರೆ ಅದನ್ನು ಇದೇ ಒಂದು ಕರ್ನಾಟಕ ಉದ್ಯೋಗ ಪೋರ್ಟಲ್ ಮ್ಯಾನೇಜ್ ಮಾಡುತ್ತೆ. ಅಬೌವ್ 500 crore ಇತ್ತು ಅಂದರೆ ಅದು CM, ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕ ಅವ್ರಿಗೆ ಇನ್ಫಾರ್ಮ್ ಮಾಡಿ ಮುಂದೆ ಈ ಸೇವೆಗಳನ್ನ ಒದಗಿಸಲಾಗುತ್ತೆ ಫ್ರೆಂಡ್ಸ್. ಕರ್ನಾಟಕ ಉದ್ಯೋಗ ಮಿತ್ರ, ಓಕೆ, ಇಂಪಾರ್ಟೆಂಟ್. ಉದ್ಯಮಿಗಳಿಗೆ ಪ್ರಮಾಣ ಪತ್ರಗಳನ್ನು ನೀಡೋದು, ಕಾನೂನು ಸಮ್ಮತ ಪ್ರಕ್ರಿಯೆ ಸರಳೀಕರಣಗೊಳಿಸೋದು. ಓಕೆ, ಸೊ ಇದರ ಉದ್ದೇಶ ಆಗಿದೆ. ಉದ್ಯಮಗಳಲ್ಲಿ ಹೂಡಿಕೆಗೆ ಮಾರ್ಗದರ್ಶನ ನೀಡೋದು. ನಾನು ಹೇಳಿದ್ನಲ್ಲ, ಉಪಯೋಗ ಎಷ್ಟು ಜನಕ್ಕಾಗಿದೆ ಅಂದರೆ 1.2 ಲ್ಯಾಕ್ ಉದ್ಯಮಿಗಳಿಗೆ ಈ ಸೇವೆ ಉಪಯೋಗಕ್ಕೆ ಬಂದಿದೆ ಫ್ರೆಂಡ್ಸ್. ಓಕೆ, ಇಂಪಾರ್ಟೆಂಟ್. ನೆಕ್ಸ್ಟ್, ಕರ್ನಾಟಕ ಒನ್. ಇದು ಕರ್ನಾಟಕದಲ್ಲಿ ಎಲ್ಲಿ ಹೋದರೂ ಸಿಗ್ತದೆ ನಿಮಗೆ. ಕರ್ನಾಟಕ ಒನ್ ಪ್ರಾರಂಭವಾದಂಥ ವರ್ಷ 2005. ಉದ್ದೇಶ, ಬೇರೆ ಬೇರೆ ಇಲಾಖೆಗಳ ಸೇವೆಗಳನ್ನು ಒಂದು ನಿಲುವಿನಲ್ಲಿ, ಒಂದೇ ಪ್ಲೇಸ್ನಲ್ಲಿ ಎಲ್ಲ ಇಲಾಖೆಯ ಸೇವೆಗಳನ್ನ ಒದಗಿಸೋದು. ಏನೇನು ಒದಗಿಸುತ್ತೆ? ವಿದ್ಯುತ್ ಬಿಲ್ ಪಾವತಿಗಳು. ಓಕೆ, ಧಾರವಾಡ 1 ಅಂತ ಇದೆ, ಇಲ್ಲಿ ಹುಬ್ಳಿ 1 ಅಂತ ಇದೆ, ನಿಮ್ಮ ಪ್ಲೇಸ್ ಒಳಗೆ ದಾವಣಗೆರೆ 1 ಅಂತ ಇರ್ಬೋದು ಅಂತ ನಾನು ಅನ್ಕೋತೀನಿ ಫ್ರೆಂಡ್ಸ್. ನೀರು ಮತ್ತು ಟ್ಯಾಕ್ಸ್ ಪಾವತಿ ಆಗಿರ್ಬೋದು, ಇತರೆ ಸರ್ಕಾರಿ ಅರ್ಜಿಗಳ ಸೇವೆಗಳಾಗಿರ್ಬೋದು. ಇದರ ಉಪಯೋಗ ಏನು ಅಂದರೆ, ಸುಮಾರು 5 ಕೋಟಿ ಸೇವೆಗಳನ್ನು ಪ್ರಸ್ತುತವಾಗಿ ಇದರೊಳಗೆ ನೀಡಲಾಗಿದೆ. ಎಷ್ಟು? 5 ಕೋಟಿ ಸೇವೆಗಳನ್ನು ಇಲ್ಲಿ ತನಕ ನೀಡಲಾಗಿದೆ ಫ್ರೆಂಡ್ಸ್. ದಿಸ್ ಈಸ್ ದ ಹೈಯೆಸ್ಟ್ ಐ ಥಿಂಕ್. ಓಕೆ, ನೆಕ್ಸ್ಟ್, ಈ ಜನ್ಮ. ಓಕೆ, ಈ ಜನ್ಮ ಅನ್ನುವಂಥ ಒಂದು ಪೋರ್ಟಲ್ ಪ್ರಾರಂಭವಾದಂಥ ವರ್ಷ 2018. ಉದ್ದೇಶ ಏನಿದ್ರದ್ದು ನೋಡಿ, ಜನನ ಮತ್ತು ಮರಣ ಪ್ರಮಾಣ ಪತ್ರಗಳನ್ನು ಡಿಜಿಟಲ್ ಮಾಡುವುದು. ವೆರಿ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್, ಪ್ರಮುಖ ಸೇವೆಗಳನ್ನ ಏನನ್ನು ಒದಗಿಸುತ್ತೆ? ಆನ್ಲೈನ್ ನೋಂದಣಿ ಮಾಡುತ್ತೆ, ಡಿಜಿಟಲ್ ಪ್ರಮಾಣ ಪತ್ರ ಡೌನ್ಲೋಡ್ ಮಾಡುತ್ತೆ, ಅನುದಾನಕ್ಕೆ ಅನುಗುಣತೆ ಪರಿಶೀಲನೆ ಮಾಡುತ್ತೆ, ಮತ್ತು ಇದರ ಉಪಯೋಗವನ್ನು 3.5 ಲಕ್ಷ ಪ್ರಮಾಣ ಪತ್ರಗಳನ್ನು ನೀಡಲಿಕ್ಕೆ ಉಪಯೋಗಿಸಲಾಗಿದೆ ಫ್ರೆಂಡ್ಸ್. ಓಕೆ, ದಟ್ ಈಸ್ ಇಂಪಾರ್ಟೆಂಟ್. ನೆಕ್ಸ್ಟ್, ಸಕಾಲ. ಓಕೆ, ಸಕಾಲ ಇಸ್ ದ ಒನ್ ಪ್ರೋಗ್ರಾಮ್. ಪ್ರಾರಂಭವಾದಂಥ ವರ್ಷ 2012. ಓಕೆ, ಸಕಾಲ ಯೋಜನೆ. ಉದ್ದೇಶ ಏನು ಅಂದರೆ, ಸರ್ಕಾರಿ ಸೇವೆಗಳ ಸಮಯೋಚಿತ ತುರ್ತು ಪೂರೈಕೆಯನ್ನು ಮಾಡೋದು. ಸರ್ಕಾರಿ ಸೇವೆಗಳ ಸಮಯೋಚಿತ ತುರ್ತು ಪೂರೈಕೆ ಅಂತ ಆಗುತ್ತೆ ಫ್ರೆಂಡ್ಸ್. ಇನ್ನು ಪ್ರಮುಖ ಸೇವೆಗಳನ್ನು ಏನೇನು ಕೊಡ್ತದೆ? 1000ಕ್ಕೂ ಹೆಚ್ಚು ಸೇವೆಗಳ ಗ್ಯಾರಂಟಿ ಸರ್ವಿಸನ್ನು ನೀಡುತ್ತೆ. ಇಂಪಾರ್ಟೆಂಟ್. ಸಮಯ ಮಿತಿ ಉಲ್ಲಂಘಿಸಿದಲ್ಲಿ ದಂಡವನ್ನು ವಿಧಿಸಲಾಗುತ್ತೆ. ಎಲ್ಲ ಇಲಾಖೆಗಳ ಸೇವೆಯ ಮಾಹಿತಿ ಸಿಗುತ್ತೆ. ಇಲ್ಲಿವರೆಗೂ ಉಪಯೋಗ ತಗೊಂಡವರು ಅಂದರೆ 15 ಲಕ್ಷದಷ್ಟು ಅರ್ಜಿದಾರರು ಈ ಸೇವೆಯನ್ನು ಪ್ರಯೋಜನ ಮಾಡಿಕೊಂಡಿದ್ದಾರೆ. ನೆಕ್ಸ್ಟ್, ಖಜಾನೆ 2. ಓಕೆ, ಖಜಾನೆ 2 2015 ಪ್ರಾರಂಭ ಆಗುತ್ತೆ. ಇದರ ಉದ್ದೇಶ ಕರ್ನಾಟಕ ಆರ್ಥಿಕ ವಹಿವಾಟುಗಳನ್ನು ಡಿಜಿಟಲ್ ರೀತಿಯಲ್ಲಿ ನಿರ್ವಹಿಸುವುದು. ಓಕೆ, ನೆಕ್ಸ್ಟ್, ಏನೇನು ಸೇವೆಗಳನ್ನು ಇದು ಪ್ರೊವೈಡ್ ಮಾಡುತ್ತೆ? ಸರ್ಕಾರಿ ಖಜಾನೆ ವ್ಯವಹಾರಗಳ ಆನ್ಲೈನ್ ನಿರ್ವಹಣೆಯನ್ನು ಮಾಡುತ್ತೆ, ಪಿಂಚಣಿ ಮತ್ತು ವೇತನ ಪಾವತಿಗಳನ್ನ ಮಾಡುತ್ತೆ, ಖಜಾನೆ ಟ್ಯಾಕ್ಸ್ ವ್ಯವಹಾರಗಳನ್ನ ಮಾಡುತ್ತೆ. ಆಮೇಲೆ ಇಲ್ಲಿವರೆಗೂ ಉಪಯೋಗ ತಗೊಂಡವರು ಅಂತ ನೋಡೋದಾದರೆ 20 ಲಕ್ಷದಷ್ಟು ಸರ್ಕಾರಿ ಮತ್ತು ಪಿಂಚಣಿದಾರರು ಇದರ ಉಪಯೋಗವನ್ನು ತಗೊಂಡಿದ್ದಾರೆ ಫ್ರೆಂಡ್ಸ್. ಓಕೆ, ನೆಕ್ಸ್ಟ್, ಸ್ಪಂದನ ಪೋರ್ಟಲ್. ಓಕೆ, ಸ್ಪಂದನ ಪೋರ್ಟಲ್ 2019 ಪ್ರಾರಂಭ ಆಗಿದ್ದು, ಉದ್ದೇಶ ಸಾರ್ವಜನಿಕ ದೂರಿನ ಪರಿಹಾರವನ್ನು ವೇಗವಾಗಿ ನಿರ್ವಹಿಸುವುದಾಗಿದೆ. ಪ್ರಮುಖ ಸೇವೆಗಳು, ಏನೇನು ಸೇವೆಗಳನ್ನ ಸ್ಪಂದನ ಪೋರ್ಟಲ್ ಕೊಡುತ್ತೆ ಅಂದರೆ, ಸಾರ್ವಜನಿಕರ ದೂರುಗಳ ದಾಖಲಾತಿ, ಓಕೆ, ದೂರುಗಳ ನಿರ್ವಹಣೆ ಸ್ಥಿತಿ ಟ್ರ್ಯಾಕಿಂಗ್ ಮತ್ತು ಇಲಾಖಾ ತಕ್ಷಣದ ಪ್ರತಿಕ್ರಿಯೆ. ಮತ್ತು ಇದರ ಉಪಯೋಗ ಅಂತ ಬಂದಾಗ 10 ಲಕ್ಷಕ್ಕೂ ಹೆಚ್ಚು ದೂರುದಾರರು ಇದರ ಉಪಯೋಗವನ್ನು ಇಲ್ಲಿವರೆಗೂ ಪಡೆದಿದ್ದಾರೆ ಫ್ರೆಂಡ್ಸ್. ಓಕೆ, ನೆಕ್ಸ್ಟ್, ಈ ಸ್ವತ್ತು. ಇದು ಕೂಡ ಮೋಸ್ಟ್ ಇಂಪಾರ್ಟೆಂಟ್. ಈವನ್ ಲ್ಯಾಂಡ್ ರಿಫಾರ್ಮ್ಸಲ್ಲೂ ಕೂಡ ನಿಮಗೆ ಇಂಪಾರ್ಟೆಂಟ್ ಫ್ರೆಂಡ್ಸ್. ಪ್ರಾರಂಭವಾದಂಥ ವರ್ಷ 2013. ಉದ್ದೇಶ ಇದ್ರದ್ದು
ಗ್ರಾಮ ಪಂಚಾಯಿತಿಗಳ ಅಡಿಯಲ್ಲಿ ಖಾಸಗಿ ಭೂಮಿ ದಾಖಲಾತಿ ಮತ್ತು ವಿವರಗಳನ್ನು ಡಿಜಿಟಲ್ ಮಾಡುವುದು. ಗ್ರಾಮ ಪಂಚಾಯಿತಿಗಳ ಅಡಿಯಲ್ಲಿ ಖಾಸಗಿ ಭೂಮಿ ಭೂ ದಾಖಲೆಗಳನ್ನು ವಿವರಗಳನ್ನು ಡಿಜಿಟಲೈಸ್ ಮಾಡೋದು. ಪ್ರಮುಖ ಸೇವೆಗಳೇನೇನು? ಖಾಸಗಿ ಭೂಮಿ ಮಾರಾಟ ಮತ್ತು ಕೊಳ್ಳುವುದಕ್ಕೆ ಸಾಕ್ಷಿಯನ್ನು ಒದಗಿಸೋದು, ಖಾಸಗಿ ಪ್ಲಾಟ್ಗಳ ಮಾನ್ಯತೆ ಪರಿಶೀಲನೆ ಮಾಡೋದು, ನಿವೇಶನದ ದಾಖಲೆ ನಿಖರತೆಯನ್ನು ಚೆಕ್ ಮಾಡೋದು. ಇಲ್ಲಿವರೆಗೂ 12.5 ಲಕ್ಷಕ್ಕೂ ಹೆಚ್ಚು ಪಾರ್ಟಿಗಳು ಈ ಡಿಜಿಟಲ್ ದಾಖಲೆಗಳು ಕೂಡ ಆಗಿದ್ದನ್ನು ಕಾಣ್ತೀವಿ ಫ್ರೆಂಡ್ಸ್. ನೆಕ್ಸ್ಟ್, ಕರ್ನಾಟಕ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಪೋರ್ಟಲ್, ಕರ್ನಾಟಕ ಅರಣ್ಯ ಇಲಾಖೆ ಪೋರ್ಟಲ್ 2010 ಪ್ರಾರಂಭ ಆಗಿದ್ದು ಆ್ಯಂಡ್ ಉದ್ದೇಶ ಇಷ್ಟೇ, ಕರ್ನಾಟಕ ಸಂಪತ್ತು, ಅರಣ್ಯ ಸಂಪತ್ತು ಮತ್ತು ಪರಿಸರ ಸಂರಕ್ಷಣೆಗೆ ಸಂಬಂಧಿಸಿದಂತೆ ಕಾರ್ಯಗಳನ್ನು ನಿರ್ವಹಿಸೋದು. ಓಕೆ. ನೆಕ್ಸ್ಟ್, ಪ್ರಮುಖ ಸೇವೆಗಳು ಅಂತ ನೋಡಿದಾಗ ಅರಣ್ಯ ಮೇಲ್ವಿಚಾರಣೆ ಆಗಿರ್ಬೋದು, ಸಂರಕ್ಷಣೆ ಯೋಜನೆ ಆಗಿರ್ಬೋದು, ಮರಗಳನ್ನು ಕಟಾವು ಮಾಡಲು ಅನುಮತಿ ನೀಡುವುದಾಗಿರ್ಬೋದು, ಪರಿಸರ ಸಂರಕ್ಷಣೆ ಅಭಿಯಾನಗಳನ್ನು ಮಾಡೋದಾಗಿರ್ಬೋದು. ಇಲ್ಲಿವರೆಗೂ ಉಪಯೋಗ ತಗೊಂಡಿದ್ದು 50,000ದಷ್ಟು ಜನಸೇವಾ ಮಾಹಿತಿಗಳು ಇಲ್ಲಿ ಬಳಕೆ ಆಗಿದೆ ಫ್ರೆಂಡ್ಸ್. ನೆಕ್ಸ್ಟ್, ಮೋಮಾ. ಮೋಮಾ ಆ್ಯಪ್ ಪ್ರಾರಂಭ ಆಗಿದೆ 2021. ಉದ್ದೇಶ ಮೇಲಿನ ನಿರ್ವಹಣೆಗೆ ಸಂಬಂಧಿಸಿದ ನಗರ ಸೇವೆಗಳನ್ನು ಸುಧಾರಿಸಲು. ಸೊ ಪ್ರಮುಖ ಸೇವೆಗಳು ಕಸದ ವಿಲೇವಾರಿ ಮತ್ತು ಶೇಖರಣೆ ಸ್ಥಿತಿ ಟ್ರ್ಯಾಕ್ ಮಾಡೋದು, ಆಮೇಲೆ ಅಕ್ರಮ ಮಲಿನ ಡಂಪಿಂಗ್ಗಳನ್ನು ಕುರಿತು ವಿಚಾರಣೆ ಮಾಡೋದು, ನಗರ ಪೌರ ಸ್ವಚ್ಛತೆ. ಇಲ್ಲಿವರೆಗೂ 1 ಲಕ್ಷಕ್ಕೂ ಹೆಚ್ಚು ನಿವಾಸಿಗಳು ಇದನ್ನು ಬಳಸಿದ್ದನ್ನು ಕಾಣ್ತೀವಿ ಫ್ರೆಂಡ್ಸ್. ನೆಕ್ಸ್ಟ್, ಸಂಸ್ಕರಣೆ ಪೋರ್ಟಲ್ 2018 ಪ್ರಾರಂಭ ಆಗುತ್ತೆ. ಸಂಸ್ಕರಣೆ ಪೋರ್ಟಲ್ ಉದ್ದೇಶ ರೈತರಿಗೆ ಬೆಳೆ ವಿಮಾ ಯೋಜನೆಗಳಲ್ಲಿ ನಿರ್ವಹಣಾ ಸಹಾಯ ಮಾಡುವುದು. ಸೊ ರೈತರಿಗೆ ಬೆಳೆ ವಿಮಾ ಯೋಜನೆಗಳಲ್ಲಿ ನಿರ್ವಹಣಾ ಸಹಾಯ ಮಾಡಲಿಕ್ಕೆ ಈ ಪೋರ್ಟಲ್ ಇರೋದನ್ನು ಕಾಣ್ತೀವಿ. ಬೆಳೆ ವಿಮಾ ಅರ್ಜಿ ಸಲ್ಲಿಕೆ ಮಾಡಲಿಕ್ಕೆ, ಹಾನಿ ಪರಿಹಾರ ಮತ್ತು ಪರಿಶೀಲನೆಗೆ, ವಿಮಾ ಪ್ರತಿಷ್ಠಾನದ ಮಾಹಿತಿ ಆಗಿರ್ಬೋದು. ಇಲ್ಲಿವರೆಗೂ 5 ಲಕ್ಷ ರೈತರು ಈ ಪೋರ್ಟಲನ್ನು ಉಪಯೋಗ ಮಾಡಿದ್ದಾರೆ ಫ್ರೆಂಡ್ಸ್. ವೆರಿ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್, ಈ ಕಾರ್ಮಿಕ, ಇದು ಕೂಡ ಒಂದು ಪೋರ್ಟಲ್ 2015 ಪ್ರಾರಂಭ ಆಗಿದ್ದು. ಉದ್ದೇಶ ಏನಂದರೆ ಗೃಹೋದ್ಯೋಗಿಗಳಲ್ಲಿ ತೊಡಗಿಕೊಂಡಿರುವ ಕಾರ್ಮಿಕರು ಮತ್ತು ಪುನರ್ವಸತಿ ಕೆಲಸಗಾರರ ದಾಖಲಾತಿ ಅನ್ನು ಪ್ರೊವೈಡ್ ಮಾಡಲಿಕ್ಕೆ ಮಾಡಿದ್ದು. ಇಲ್ಲಿ ಏನೇನು ಸೇವೆಗಳಿರ್ತವೆ? ಕಾರ್ಮಿಕರ ನೋಂದಣಿ ಆಗಿರ್ಬೋದು, ಅವ್ರಿಗೊಂದು ಕಾರ್ಡ್ ಕೊಡ್ತಾರೆ. ಅದಕ್ಕೆ ಅವರು ಈವನ್ ಇನ್ಶೂರೆನ್ಸ್ ಎಲ್ಲ ಮಾಡಿಸ್ಬೋದು. ಕಾರ್ಮಿಕರ ಹಿತಾಸಕ್ತಿ ಸಂರಕ್ಷಣೆ ಆ್ಯಂಡ್ ಪಿಂಚಣಿ ಮತ್ತು ಇತರ ಹಕ್ಕುಗಳ ನಿರ್ವಹಣೆ. ಇದನ್ನು ಇಲ್ಲಿವರೆಗೂ ಉಪಯೋಗ ಮಾಡಿಕೊಂಡಿರೋ ಸಂಖ್ಯೆಯನ್ನು ನೋಡಿದರೆ 3 ಲಕ್ಷಕ್ಕೂ ಹೆಚ್ಚು ಕಾರ್ಮಿಕರು ಈ ಪೋರ್ಟಲ್ನಲ್ಲಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಂಡಿದ್ದಾರೆ. ನೆಕ್ಸ್ಟ್, ಫ್ರೂಟ್ಸ್, ವೆರಿ ಇಂಪಾರ್ಟೆಂಟಾ ಇದು ಫ್ರೂಟ್ಸ್. ಇಟ್ಸ್ ಅ ಪೋರ್ಟಲ್. ಇದರ ಫುಲ್ ಫಾರ್ಮ್ ಬಂದುಬಿಟ್ಟು, ಇದನ್ನು ನಿಮಗೆ ಎಕ್ಸಾಮ್ ಒಳಗೆ ಆಲ್ರೆಡಿ ಕೇಳಿದ್ದಾರೆ, ಮತ್ತೇನು ಕೇಳ್ಬೋದು. ಫಾರ್ಮರ್ಸ್ ರಿಜಿಸ್ಟ್ರೇಷನ್ ಆ್ಯಂಡ್ ಯೂನಿಫೈಡ್ ಬೆನಿಫಿಷರಿ ಇನ್ಫಾರ್ಮೇಷನ್ ಸಿಸ್ಟಮ್. ಫಾರ್ಮರ್ ರಿಜಿಸ್ಟ್ರೇಷನ್ ಆ್ಯಂಡ್ ಯೂನಿಫೈಡ್ ಬೆನಿಫಿಷರಿ ಇನ್ಫಾರ್ಮೇಷನ್ ಸಿಸ್ಟಮ್ ಅಂತ ಆಗುತ್ತೆ. ಪ್ರಾರಂಭ ಆಗಿದ್ದು 2021. ಇದು ಇಂಪಾರ್ಟೆಂಟ್ ಪೋರ್ಟಲ್ ಆಗಿದೆ ಫ್ರೆಂಡ್ಸ್. ಉದ್ದೇಶ ಏನಪ್ಪ? ರೈತರು ಎಲ್ಲ ಯೋಜನೆಗಳಿಗೆ ಒಂದೇ ಸಕ್ರಿಯ ದಾಖಲೆಯನ್ನು ಹೊಂದಲು ಇದು ಸಹಾಯ ಮಾಡುತ್ತೆ. ಏನೇನು ಸೇವೆಗಳನ್ನ ಕೊಡುತ್ತೆ? ಕೃಷಿ ಸಂಬಂಧಿತ ಸಬ್ಸಿಡಿ ಯೋಜನೆಗಳ ನೋಂದಣಿ, ವೈಯಕ್ತಿಕ ಮತ್ತು ಬೆಳೆಗಳ ವಿವರಣೆ ಆಗಿರ್ಬೋದು, ಬೆಳೆ ವಿಮಾ ಯೋಜನೆಗಳ ಪೂರೈಕೆ ಆಗಿರ್ಬೋದು. ಇಲ್ಲಿವರೆಗೂ 10 ಲಕ್ಷಕ್ಕೂ ಹೆಚ್ಚು ರೈತರು ಈ ಸೇವೆಗಳನ್ನು ಬಳಸಿದ್ದನ್ನು ಕಾಣ್ತೀವಿ ಫ್ರೆಂಡ್ಸ್. ಇಂಪಾರ್ಟೆಂಟ್. ನೆಕ್ಸ್ಟ್, ಸುಗಮ ಶೌಚಾಲಯ ಪೋರ್ಟಲ್. ಇದು ಇಂಪಾರ್ಟೆಂಟ್. ಸುಗಮ ಶೌಚಾಲಯ ಪೋರ್ಟಲ್. ಅಂದರೆ ಪ್ರಾರಂಭ ಆದಂಥ ವರ್ಷ 2017. ಅದು ಆದಮೇಲೆ ಉದ್ದೇಶ ಏನಿದ್ರದ್ದು? ಸ್ವಚ್ಛ ಭಾರತ್ ಅಭಿಯಾನದ ಅಡಿಯಲ್ಲಿ ಮನೆಯ ಶೌಚಾಲಯ ನಿರ್ಮಾಣಕ್ಕೆ ಸಹಾಯವನ್ನು ಮಾಡೋದು. ಏನೇನು ಸೇವೆಗಳನ್ನ ಪ್ರೊವೈಡ್ ಮಾಡುತ್ತೆ? ಶೌಚಾಲಯಗಳ ಯೋಜನೆಗಾಗಿ ಅರ್ಜಿಯನ್ನು ಕರೆಯಲಾಗುತ್ತೆ, ನಿರ್ಮಾಣದ ಸ್ಥಿತಿ ಪರಿಶೀಲನೆ ಮಾಡುತ್ತೆ, ಸಬ್ಸಿಡಿ ಪಾವತಿ ಮಾಡುತ್ತೆ. ಉಪಯೋಗ 5 ಲಕ್ಷಕ್ಕೂ ಹೆಚ್ಚು ಶೌಚಾಲಯಗಳ ನಿರ್ಮಾಣಗೊಳ್ಳಲಿಕ್ಕೆ ಇದರ ಉಪಯೋಗವನ್ನು ಮಾಡಲಾಗಿದೆ ಫ್ರೆಂಡ್ಸ್. ನೆಕ್ಸ್ಟ್, ಮಾಹಿತಿ ಕಣಜ, ಇಂಪಾರ್ಟೆಂಟ್. 2012 ಪ್ರಾರಂಭ ಆಗಿದ್ದು. ಮಾಹಿತಿ ಕಣಜ. ನೆಕ್ಸ್ಟ್, ಇದರ ಉದ್ದೇಶ ಏನಂದರೆ ಕರ್ನಾಟಕದ ಸಾರ್ವಜನಿಕ ಮತ್ತು ಸರ್ಕಾರಿ ಮಾಹಿತಿಯ ವಿವರಣೆಯನ್ನು ನೀಡೋದು. ಸೇವೆಗಳನ್ನ ಏನೇನು ಪ್ರೊವೈಡ್ ಮಾಡುತ್ತೆ? ಸಾರ್ವಜನಿಕ ಯೋಜನೆಗಳ ಬಗ್ಗೆ ಮಾಹಿತಿ ನೀಡೋದಾಗಿರ್ಬೋದು, ಸರ್ಕಾರದ ಭವಿಷ್ಯ ನೋಟುಗಳು ಮತ್ತು ಬಜೆಟ್ ವಿವರಣೆಯನ್ನು ನೀಡೋದು,
ಆನ್ಲೈನ್ಗಳ ಮೂಲಕ ಅರ್ಜಿಯನ್ನು ಕನ್ಫರ್ಮ್ ಮಾಡೋದು. ಆ್ಯಂಡ್ ಉಪಯೋಗ 2 ಲಕ್ಷಕ್ಕೂ ಅಧಿಕ ಜನ ಇದರ ಉಪಯೋಗವನ್ನು ಪಡ್ಕೊಂಡಿದ್ದಾರೆ ಫ್ರೆಂಡ್ಸ್. ಓಕೆ, ಇದು ಇಂಪಾರ್ಟೆಂಟ್ ಯೋಜನೆ ಪೋರ್ಟಲ್ ಆಗಿತ್ತು. ನೆಕ್ಸ್ಟ್ ಇ-ಪಾರ್, ಎಲೆಕ್ಟ್ರಾನಿಕ್ ಪ್ರಾಪರ್ಟಿ ಆ್ಯಂಡ್ ಅಸೆಟ್ ರಿಜಿಸ್ಟ್ರೇಷನ್ ಅಂತ ಬರುತ್ತೆ ಫ್ರೆಂಡ್ಸ್. ಇ-ಪಾರ್ ಇದು ಪ್ರಾರಂಭ ಆಗಿದ್ದು 2018. ಸೊ ಉದ್ದೇಶ ಏನಂದರೆ ಆಸ್ತಿ ಮತ್ತು ಆಸ್ತಿ ನೋಂದಣಿಯನ್ನು ಡಿಜಿಟಲ್ ಮಾಡುವುದನ್ನು ಕುರಿತು ಇದು ಹೇಳುತ್ತೆ ಫ್ರೆಂಡ್ಸ್. ನೆಕ್ಸ್ಟ್ ಇದರ ಪ್ರಮುಖ ಸೇವೆಗಳು ಅಂದರೆ ಆಸ್ತಿ ನೋಂದಣಿ ಮತ್ತು ವರ್ಗಾವಣೆ, ಆಸ್ತಿ ಹಕ್ಕು ಪತ್ರ ಪರಿಶೀಲನೆ, ಓಕೆ, ದಾಖಲಾತಿಗಳನ್ನು ಡೌನ್ಲೋಡ್ ಮಾಡುವುದು, ಮತ್ತು ಇದರ ಉಪಯೋಗ 15 ಲಕ್ಷ ಆಸ್ತಿ ನೋಂದಣಿಗಳಿಗೆ ಇದರ ಉಪಯೋಗ ಇಲ್ಲಿವರೆಗೂ ಆಗಿದೆ. ದಟ್ಸ್ ಇಂಪಾರ್ಟೆಂಟ್. ನೆಕ್ಸ್ಟ್ ಕಾಯಕ ಮಿತ್ರ, ಇದು ಕೂಡ ಇಂಪಾರ್ಟೆಂಟ್ ಫ್ರೆಂಡ್ಸ್. ಲಾಸ್ಟ್ ಟೈಮ್ KS ಒಳಗೆ ಕೇಳಿದ್ದಾರೆ. ಕಾಯಕ ಮಿತ್ರ ಪ್ರಾರಂಭ ಆಗಿದ್ದು 2020ರಲ್ಲಿ. ಕಾಯಕ ಮಿತ್ರ, ಓಕೆ, ಇದರ ಉದ್ದೇಶ ಏನು? ಕೌಶಲ್ಯ ಅಭಿವೃದ್ಧಿ ಮತ್ತು ಉದ್ಯೋಗ ಅವಕಾಶಗಳಿಗೆ ಸಂಪರ್ಕವನ್ನು ಕಲ್ಪಿಸಿಕೊಡುವುದು ಕಾಯಕ ಮಿತ್ರ. ಓಕೆ, ಪ್ರಮುಖ ಯೋಜನೆಗಳು, ಪ್ರಮುಖ ಸೇವೆಗಳನ್ನ ಏನೇನು ಕೊಡುತ್ತೆ ಇದು? ಕೌಶಲ್ಯ ಅಭಿವೃದ್ಧಿ, ತರಬೇತಿ, ನೋಂದಣಿ, ಇದ್ರ ಬಗ್ಗೆ ತಿಳಿಸುತ್ತೆ. ಉದ್ಯೋಗ ಮಾಹಿತಿಯನ್ನು ಪ್ರೊವೈಡ್ ಮಾಡುತ್ತೆ. ಕಂಪನಿಗಳು ಮತ್ತು ಉದ್ಯೋಗ ತಜ್ಞರ ನಡುವೆ ಸಂಪರ್ಕವನ್ನು ಬೆಸೆಯುತ್ತೆ. ಅಷ್ಟೇ ಅಲ್ಲ, ಇದು ಇಲ್ಲಿವರೆಗೂ 1 ಲಕ್ಷ ಯುವಕರು ಈ ಪೋರ್ಟಲನ್ನು ಬಳಸಿದ್ದಾರೆ ಫ್ರೆಂಡ್ಸ್ ಕರ್ನಾಟಕದೊಳಗೆ. ಓಕೆ, ಇವೆಲ್ಲವೂ ಕೂಡ ಇಂಪಾರ್ಟೆಂಟ್ ಆದಂಥ ಪೋರ್ಟಲ್ ಆ್ಯಂಡ್ ಇನ್ಫಾರ್ಮೇಷನ್. ನೆಕ್ಸ್ಟ್ ಸಮುದಾಯದತ್ತ ಸಂಪರ್ಕ. ಸಮುದಾಯದತ್ತ ಸಂಪರ್ಕ ಪ್ರಾರಂಭ ಆಗಿದ್ದು 2019ರೊಳಗೆ. ಉದ್ದೇಶ ಸಾರ್ವಜನಿಕ ಮತ್ತು ಸರ್ಕಾರದ ಸಂಬಂಧಿತ ಮಾಹಿತಿಯನ್ನು ಗ್ರಾಮೀಣ ಭಾಗದಲ್ಲಿ ಒದಗಿಸುವುದು. ನೋಡಿ, ಹಿಂದಿನ ಪೋರ್ಟಲ್ ಕೇಳೋದಿಲ್ಲ ಅಂತಲ್ಲ, ರಿಮೆಂಬರ್ ಆಲ್ವೇಸ್ ದಿಸ್. ಆರೋಗ್ಯ, ಶಿಕ್ಷಣ ಮತ್ತು ಉದ್ಯೋಗ ಸಂಬಂಧಿತ ಮಾಹಿತಿಯನ್ನು ಕೊಡೋದು, ಸರ್ಕಾರದ ಯೋಜನೆಗಳ ಜಾಗೃತಿಯನ್ನು ಮೂಡಿಸೋದು. ಓಕೆ, ಇದರ ಉಪಯೋಗವನ್ನು ಇಲ್ಲಿವರೆಗೂ 2 ಲಕ್ಷ ಗ್ರಾಮೀಣ ಪ್ರದೇಶದ ಜನರು ತಗೊಂಡಿದ್ದನ್ನು ಕಾಣ್ತೀವಿ ಫ್ರೆಂಡ್ಸ್. ಓಕೆ, ಈ ಒಂದು ಪೋರ್ಟಲ್ನ ಉಪಯೋಗ ವೆರಿ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಇ-ಹಾಸ್ಪಿಟಲ್ ನೋಡಿ, 2021ರೊಳಗೆ ಇ-ಹಾಸ್ಪಿಟಲ್ ಪ್ರಾರಂಭ ಆಗಿದೆ. ಸೊ ಇದರ ಉದ್ದೇಶ ಏನು ಅಂದರೆ ಸಾರ್ವಜನಿಕ ಆಸ್ಪತ್ರೆಗಳಲ್ಲಿ ಆರೋಗ್ಯ ಸೇವೆಗಳನ್ನು ಸುಧಾರಿಸುವುದಾಗಿದೆ. ಓಕೆ, ಪ್ರಮುಖ ಸೇವೆಗಳು ಏನೇನು ಪ್ರಮುಖ ಸೇವೆಗಳನ್ನ ಇದು ಕೊಡುತ್ತೆ ಅಂದರೆ ಆನ್ಲೈನ್ ಆಸ್ಪತ್ರೆ ಅಪಾಯಿಂಟ್ಮೆಂಟ್ಗಳನ್ನು ಪ್ರೊವೈಡ್ ಮಾಡುತ್ತೆ, ವೈದ್ಯಕೀಯ ದಾಖಲೆ ಡಿಜಿಟಲೀಕರಣ ಮಾಡುತ್ತೆ. ಓಕೆ, ಆಸ್ಪತ್ರೆ ಸೇವೆಗಳ ಸ್ಥಿತಿ ಸುಧಾರಣೆಗೆ ಸಹಾಯ ಮಾಡುತ್ತೆ. ಇಲ್ಲಿವರೆಗೂ 3 ಲಕ್ಷಕ್ಕೂ ಹೆಚ್ಚು ಜನ ಈ ಒಂದು ಪೋರ್ಟಲನ್ನು ಉಪಯೋಗ ಮಾಡಿದ್ದಾರೆ. ನೆಕ್ಸ್ಟ್ ಏನು ಮಾಡ್ತೀನಿ ಅಂದರೆ ಈ ಒಂದು 20 ಬಹು ಆಯ್ಕೆಯ ಒಂದು ಪ್ರಶ್ನೆಗಳನ್ನು ನಾನು ನಿಮಗೆ ಕೊಟ್ಟಿದ್ದೀನಿ. ಈ ಒಂದು ಮೇಲ್ಗಡೆ ಏನು ಪೋರ್ಟಲ್ಸ್ಗಳನ್ನ ಹೇಳಿದ್ದೀನೋ ಇದ್ರ ಮೇಲೇ 20 ಪ್ರಶ್ನೆಗಳು. ನೋಡಿ, ಒಂದು ಕ್ವಶನ್ ತೋರಿಸಿದ ತಕ್ಷಣ ವಿಚಾರ ಮಾಡಿರಿ. ಇಷ್ಟೊತ್ತಕ ನೋಡಿರ್ತಿರಲ್ಲ, ಎಲ್ಲ ನೋಟ್ ಮಾಡ್ಕೊರಿ, ಅದರ ಪ್ರಕಾರ ಆನ್ಸರ್ ಮಾಡಬೇಕು. ಸೇವಾ ಸಿಂಧು ಪೋರ್ಟಲ್ ಪ್ರಾರಂಭವಾದಂಥ ವರ್ಷ ಯಾವುದು ಅಂತ ನಿಮಗೆ ಸಿಂಪಲ್ ಕ್ವಶನ್ ಕೇಳಿದ್ದೀನಿ. ಅಲ್ಲಿ ಮೇಲ್ಗಡೆ ಡೆಫಿನೆಟ್ಲಿ ಇದನ್ನು ಹೇಳಿದ್ದೀನಿ ಫ್ರೆಂಡ್ಸ್ ನಾನು. ಸೊ ಸೇವಾ ಸಿಂಧು ಪೋರ್ಟಲ್ ಪ್ರಾರಂಭ ಆಗಿದ್ದು 2018ರಲ್ಲಿ. ನೆಕ್ಸ್ಟ್ ಭೂಮಿ ಪೋರ್ಟಲ್ ರೈತರಿಗೆ ನೀಡುವ ಪ್ರಮುಖ ಸೇವೆ ಯಾವುದು? ಪಿಂಚಣಿ, RTC ರೆಕಾರ್ಡ್ ರೈಟ್ಸ್, ಟೆನೆನ್ಸಿ ಆ್ಯಂಡ್ ಕ್ರಾಪ್ಸ್. ಓಕೆ, ಆರೋಗ್ಯ ದಾಖಲಾತಿ, ಶೌಚಾಲಯ ಅಂತೂ ಅಲ್ಲಿ ಬೇಲ್ಲ. RTC ಫ್ರೆಂಡ್ಸ್. ಓಕೆ, ನಾನು ಹೇಳಿದ್ದೀನಿ ನೋಡಿ, ಇದನ್ನು RTC ರೆಕಾರ್ಡ್ ಆಫ್ ರೈಟ್ಸ್, ಟೆನೆನ್ಸಿ ಆ್ಯಂಡ್ ಕ್ರಾಪ್ಸ್ ಅಂತ ಬರುತ್ತೆ. ನೆಕ್ಸ್ಟ್ ಥರ್ಡ್ ಕ್ವಶನ್, ಕರ್ನಾಟಕ ಉದ್ಯೋಗ ಮಿತ್ರ ಪೋರ್ಟಲ್. ನಾನು ಹೇಳಿದ್ದೆ ನೋಡಿ, ಎಕ್ಸಾಮ್ ಒಳಗೆ ಕೇಳಿದ್ದಾರೆ ಅಂತ ಹೇಳ್ಬಿಟ್ಟು. ಕೌಶಲ್ಯಾಭಿವೃದ್ಧಿ, ಉದ್ಯಮಿಗಳ ಹೂಡಿಕೆ, ಮಾರ್ಗದರ್ಶನ, ಕೃಷಿ ಸೇವೆಗಳು, ಆರೋಗ್ಯ ಸೇವೆಗಳು. ಇದಕ್ಕೆ ಸರಿಯಾದಂಥ ಉತ್ತರ ಉದ್ಯಮಗಳಿಗೆ ಹೂಡಿಕೆ ಮಾರ್ಗದರ್ಶನವನ್ನು ನೀಡುವುದು. ಓಕೆ, ನೆಕ್ಸ್ಟ್ ಸಕಾಲ. ಸಕಾಲ ಇಸ್ ವೆರಿ ಫೇಮಸ್ ಪೋರ್ಟಲ್ ಗೈಸ್. ಓಕೆ, ಪ್ರೊವೈಡಿಂಗ್ ಮೋರ್ ದೆನ್ 1000 ಸರ್ವಿಸಸ್. ಓಕೆ, ಸಕಾಲ ಪೋರ್ಟಲ್ ಉದ್ದೇಶ ಯಾವುದು? ನೋಡಿ, ತಕ್ಷಣ ಸರ್ಕಾರಿ ಸೇವೆಗಳನ್ನು ಒದಗಿಸುವುದು, ಭೂಮಿಯ ದಾಖಲೆ ನಿರ್ವಹಣೆ ಮಾಡುವುದು, ಶೌಚಾಲಯ ನಿರ್ಮಾಣ ಅಂತೂ ಅಲ್ವೆಲ್ಲ, ಪಿಂಚಣಿ ನಿರ್ಮಾಣ ಕೂಡ ಅಲ್ಲ. ಓಕೆ, ತಕ್ಷಣದಲ್ಲಿ ಸರ್ಕಾರದ ಸೇವೆಗಳನ್ನು ಒದಗಿಸುವುದು ಫ್ರೆಂಡ್ಸ್. ಓಕೆ, ದಟ್ ಈಸ್ ವಾಟ್ ರೈಟ್ ಆನ್ಸರ್, ಸಕಾಲ. ನೆಕ್ಸ್ಟ್ ಫಿಫ್ತ್, ಈ ಜನ್ಮ ಪೋರ್ಟಲ್ ಸೇವೆ ಯಾವುದಕ್ಕೆ ಸಂಬಂಧಿಸಿದ್ದು ಅಂತ ನಿಮಗೆ ಪ್ರಶ್ನೆ ಇದೆ ಫ್ರೆಂಡ್ಸ್. ಈ ಜನ್ಮ ಅಂದರೆ ನಿಮಗೆ ಗೊತ್ತಾಗುತ್ತೆ, ಡೆಫಿನೆಟ್ಲಿ ಸಮಥಿಂಗ್ ಈಸ್ ರಿಲೇಟೆಡ್ ಟು ಬರ್ತ್ ಅಂತ. ಜನನ ಮತ್ತು ಮರಣ ಪ್ರಮಾಣವನ್ನು ಈಸಿಯಾಗಿ ಮಾಡಲಿಕ್ಕೆ, ಬೇಗ ಮಾಡಲಿಕ್ಕೆ ಇದನ್ನು ಸ್ಥಾಪನೆ ಮಾಡಲಾಗಿದೆ ಫ್ರೆಂಡ್ಸ್. ನೆಕ್ಸ್ಟ್ ಖಜಾನೆ ಟು ಪೋರ್ಟಲ್ ಇಸ್ ಪ್ರೈಮರಿ ಹ್ಯಾಂಡಲ್ಸ್. ಖಜಾನೆ ಟು ಪ್ರೈಮರಿ ಹ್ಯಾಂಡಲ್ ಮಾಡೋದು ಭೂಮಿ ದಾಖಲೆಗಳು, ಸರ್ಕಾರಿ ಹಣಕಾಸು ವ್ಯವಹಾರಗಳು, ಉದ್ಯೋಗ ಮಾರ್ಗದರ್ಶನ, ಆರೋಗ್ಯ ಸೇವೆ ಅಂತ ನಿಮಗೆ ಆಪ್ಷನ್ಸ್ ಇದೆ. ಸರ್ಕಾರಿ ಹಣಕಾಸು ವ್ಯವಹಾರಗಳನ್ನು ಇದು ಖಜಾನೆ ಟು ಪೋರ್ಟಲ್ ಪ್ರೈಮರಿಲಿ ಹ್ಯಾಂಡಲ್ಸ್ ಅಂತ ನಿಮ್ಗೇನು ಕ್ವಶನ್ ಇದೆ, ಸರ್ಕಾರಿ ಹಣಕಾಸು ವ್ಯವಹಾರಗಳನ್ನು ಈ ಒಂದು ಪೋರ್ಟಲ್
ಹ್ಯಾಂಡಲ್ ಮಾಡುತ್ತೆ ಫ್ರೆಂಡ್ಸ್. ನೆಕ್ಸ್ಟ್, ಸ್ಪಂದನ ಪೋರ್ಟಲ್ ಮುಖ್ಯವಾಗಿ ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತ ನಿಮಗೆ ಪ್ರಶ್ನೆ ಇದೆ. ಸ್ಪಂದನ ಪೋರ್ಟಲ್ ನಾನು ಮೊದಲೇ ಕ್ಲಾಸ್ ಒಳಗೆ ಇದ್ರ ಬಗ್ಗೆ ಹೇಳಿದಾಗ ನೋಡಿ, ದೂರುಗಳ ದಾಖಲಾತಿ ಮತ್ತು ಪರಿಹಾರಗಳನ್ನು ಕುರಿತು ಸ್ಪಂದನ ಪೋರ್ಟಲ್ ನಿಮಗೆ ಸಹಾಯ ಮಾಡುತ್ತೆ. ನೆಕ್ಸ್ಟ್, ಈ ಸ್ವತ್ತು ಪ್ರೈಮರಿ ಡೀಲ್ಸ್ ವಿತ್, ನೋಡಿ ಈ ಸ್ವತ್ತು ಕೃಷಿ ಭೂಮಿ ದಾಖಲೆ, ಗ್ರಾಮ ಪಂಚಾಯತಿ ಆಸ್ತಿ ದಾಖಲೆ, ಜನನ ಪ್ರಮಾಣ ಪತ್ರ, ಆರೋಗ್ಯ ಸೇವೆಗಳು. ನೀವು ಪಾಸ್ ಮಾಡ್ಬೋದು, ವಿಚಾರ ಮಾಡ್ಬೋದು ಫ್ರೆಂಡ್ಸ್. ಡೆಫಿನೆಟ್ಲಿ ಇದು ಗ್ರಾಮ ಪಂಚಾಯತಿ ಆಸ್ತಿ ದಾಖಲೆಗಳ ಬಗ್ಗೆ ಡೆಫಿನೆಟ್ಲಿ ಕೆಲಸ ಮಾಡುತ್ತೆ. ನೆಕ್ಸ್ಟ್, ಪ್ರುಟ್ ಪೋರ್ಟಲ್. ಪ್ರುಟ್ಸ್ ಪೋರ್ಟಲ್ ಯಾವುದಕ್ಕೆ ಸಂಬಂಧಪಟ್ಟಿದೆ? ಓಕೆ ನೋಡಿ, ಆರೋಗ್ಯ, ಪಿಂಚಣಿ, ಶಿಕ್ಷಣ, ಡೆಫಿನೆಟ್ಲಿ ರೈತರ ಯೋಜನೆಗಳಿಗೆ ಸಂಬಂಧಪಟ್ಟಿದ್ದು ಪ್ರುಟ್ಸ್. ಓಕೆ, ಇದ್ರ ಫುಲ್ ಫಾರ್ಮು ಎಲ್ಲ ಕೂಡ ನಾನು ನಿಮಗೆ ಹೇಳಿದ್ದೀನಿ ಕ್ಲಾಸ್ ಒಳಗೆ. ನೆಕ್ಸ್ಟ್, ಸುಗಮ ಶೌಚಾಲಯ ಪೋರ್ಟಲ್ ಉದ್ದೇಶ ಏನು ಅಂತ ನಿಮಗೆ ಪ್ರಶ್ನೆ ಕೇಳಿದ್ದಾರೆ ಫ್ರೆಂಡ್ಸ್. ಸುಗಮ ಶೌಚಾಲಯ, ಸ್ವಚ್ಛ ಭಾರತ್ ಶೌಚಾಲಯ ನಿರ್ಮಾಣ. ಓಕೆ, ಭೂ ದಾಖಲೆ ನಿರ್ಮಾಣ ಅಂತೂ ಅಲ್ವೇ ಅಲ್ಲ. ಎಸ್, ಎ ಇಸ್ ದ ರೈಟ್ ಆನ್ಸರ್ ಫ್ರೆಂಡ್ಸ್. ಸುಗಮ ಶೌಚಾಲಯ ಇದರ ಒಂದು ಪೋರ್ಟಲ್ ಆರಂಭಿಸಿದ್ದು ಸ್ವಚ್ಛ ಭಾರತ್ ಮತ್ತು ಶೌಚಾಲಯದ ನಿರ್ಮಾಣಕ್ಕಾಗಿ. ನೆಕ್ಸ್ಟ್, ಮಾಹಿತಿ ಕಣಜ ಯಾವುದಕ್ಕೆ ಸಂಬಂಧಪಟ್ಟಿದ್ದು ಅಂತ ನಿಮಗೆ ಪ್ರಶ್ನೆ ಇದೆ. ಸೊ ಇದನ್ನು ಕೂಡ ನಾನು ಹೇಳಿದ್ದೀನಿ, ಸರ್ಕಾರಿ ಮಾಹಿತಿಗೆ ಸಂಬಂಧಪಟ್ಟಿದ್ದು. ಓಕೆ, ಇಂಪಾರ್ಟೆಂಟ್. ನೆಕ್ಸ್ಟ್, ಇಪಾರ್ ಸ್ಟ್ಯಾಂಡ್ಸ್ ಫಾರ್ ಎಲೆಕ್ಟ್ರಾನಿಕ್ ಪ್ರಾಪರ್ಟಿ ಆ್ಯಂಡ್ ಅಸೆಟ್ ರಿಜಿಸ್ಟ್ರೇಷನ್ ಇಸ್ ದ ರೈಟ್ ಆನ್ಸರ್. ಎಲೆಕ್ಟ್ರಾನಿಕ್ ಪ್ರಾಪರ್ಟಿ ಆ್ಯಂಡ್ ಅಸೆಟ್ ರಿಜಿಸ್ಟ್ರೇಷನ್. ನೆಕ್ಸ್ಟ್, ಕಾಯಕ ಮಿತ್ರ ಹೆಲ್ಪ್ಸ್ ಇನ್. ಕಾಯಕ ಮಿತ್ರ ಯಾವುದಕ್ಕೆ ಹೆಲ್ಪ್ ಮಾಡುತ್ತೆ ಅಂತ ಇದೆ. ಅಫ್ಕೋರ್ಸ್ ಕಾಯಕ ಅಂದರೆ ವರ್ಕು, ಮಿತ್ರ. ಓಕೆ, ಸೊ ಉದ್ಯೋಗ ಮತ್ತು ಕೌಶಲ್ಯ ಅಭಿವೃದ್ಧಿಗೆ ಈ ಕಾಯಕ ಮಿತ್ರ ಪೋರ್ಟಲ್ ಹೆಲ್ಪ್ಸ್ ಗೈಸ್. ನೆಕ್ಸ್ಟ್, ಸಮುದಾಯದತ್ತ ಸಂಪರ್ಕ ಹೆಲ್ಪ್ಸ್ ಇನ್ ರೂರಲ್ ಪೀಪಲ್ ಬೈ ಪ್ರೊವೈಡಿಂಗ್. ಏನೇನೆಲ್ಲ ಸೇವೆಗಳನ್ನ ಕೊಡುತ್ತೆ ಅಂದರೆ ಆರೋಗ್ಯ, ಶಿಕ್ಷಣ, ಉದ್ಯೋಗ, ಅದರ ಬಗ್ಗೆ ಮಾಹಿತಿಯನ್ನು ಕೂಡ ಇದು ಕೊಡುತ್ತೆ ಫ್ರೆಂಡ್ಸ್. ನೆಕ್ಸ್ಟ್, ಇ ಹಾಸ್ಪಿಟಲ್ಸ್ ಅಸಿಸ್ಟ್ ಇನ್. ಓಕೆ ಅಂತ ನಿಮಗೆ ಪ್ರಶ್ನೆ ಇದೆ. ಸೊ ಇದಕ್ಕೆ ಇ ಹಾಸ್ಪಿಟಲ್ ಅಸಿಸ್ಟ್ ಇನ್ ಆಸ್ಪತ್ರೆಯ ಅಪಾಯಿಂಟ್ಮೆಂಟ್ ಓಕೆ ಇಸ್ ದ ರೈಟ್ ಆನ್ಸರ್. ಅದಕ್ಕೆ ಉಪಯೋಗ ಮಾಡ್ತಾರೆ ಇದನ್ನು. ಓಕೆ, ನೆಕ್ಸ್ಟ್, ವಿಚ್ ಪೋರ್ಟಲ್ ಹೆಲ್ಪ್ಸ್ ವಿತ್ ಅ ಟೈಮ್ ಬೌಂಡ್ ಗೌರ್ಮೆಂಟ್ ಸರ್ವಿಸಸ್. ಯಾವ ಒಂದು ಸೇವೆಗಳು ನಮಗೆ ಬೇಕಾದ ಟೈಮ್ ಒಳಗೆ ತಗೊಳ್ಳಿಕ್ಕೆ ಹೆಲ್ಪ್ ಮಾಡುತ್ತೆ ಅಂತ ಅಂದರೆ ಡೆಫಿನೆಟ್ಲಿ ಸಕಾಲ. ಓಕೆ, ಇದು ವರ್ಲ್ಡ್ ಫೇಮಸ್ ಆದಂಥ ಒಂದು ಕರ್ನಾಟಕದ ಯೋಜನೆ ಆಗಿದೆ ಫ್ರೆಂಡ್ಸ್. ಖಜಾನೆ ಟು ಇಸ್ ಪ್ರೈಮರಿ ಯೂಸ್ಡ್ ಬೈ ರೈತರು, ಸರ್ಕಾರಿ ನೌಕರರು, ಉದ್ಯೋಗ ಹುಡುಕುವವರು, ವೈದ್ಯರು. ಯಾರು ಇದನ್ನು ಪ್ರೈಮರಿ ಉಪಯೋಗ ಮಾಡ್ತಾರೆ ಅಂದರೆ ಅಫ್ಕೋರ್ಸ್ ಸರ್ಕಾರಿ ನೌಕರರು ಇದನ್ನು ಉಪಯೋಗ ಮಾಡ್ತಾರೆ ಫ್ರೆಂಡ್ಸ್. ನೆಕ್ಸ್ಟ್, ಮೋಮಾ ಆ್ಯಪ್ ಈಸ್ ರಿಲೇಟೆಡ್ ಟು ಕಸ ನಿರ್ವಹಣೆ, ಆರೋಗ್ಯ ವಿನಾಯಿತಿ. ಓಕೆ, ಆರ್ ರೈತರ ಸಹಾಯ. ಡೆಫಿನೆಟ್ಲಿ ಮೋಮಾ ಇಸ್ ಅ ಕಸ ನಿರ್ವಹಣೆಗಾಗಿ ಮಾಡಿದ್ದು ಫ್ರೆಂಡ್ಸ್. ಓಕೆ, ನೆಕ್ಸ್ಟ್, ಸಂರಕ್ಷಣೆ ಹೆಲ್ಪ್ಸ್ ಇನ್. ಸಂರಕ್ಷಣೆ ಅನ್ನುವಂಥ ಒಂದು ಪೋರ್ಟಲ್ ಇದೆ, ಅದು ಇಟ್ ಹೆಲ್ಪ್ಸ್ ಇನ್ ಅಂತ ನಿಮಗೆ ಪ್ರಶ್ನೆ ಇದೆ. ಇದು ಬೆಳೆ ವಿಮಾ ಯೋಜನೆಗೆ ಅನುಷ್ಠಾನಕ್ಕೆ ಹೆಲ್ಪ್ ಮಾಡುತ್ತೆ ಫ್ರೆಂಡ್ಸ್. ನೆಕ್ಸ್ಟ್, ವಿಚ್ ಪೋರ್ಟಲ್ ಈಸ್ ಸ್ಪೆಸಿಫಿಕಲಿ ಫಾರ್ ಡಿಜಿಟಲ್ ಲ್ಯಾಂಡ್ ರೆಕಾರ್ಡ್ಸ್. ನೋಡಿ, ಈ ಕೆಳಗಿನ ಯಾವ ಪೋರ್ಟಲ್ ಡಿಜಿಟಲ್ ಲ್ಯಾಂಡ್ ರೆಕಾರ್ಡ್ ಬಗ್ಗೆ ಸ್ಪೆಸಿಫಿಕ್ ಆಗಿ ಹೇಳುತ್ತೆ ಅಂತ ಇದೆ. ದ್ಯಾಟ್ ಈಸ್ ಒನ್ ಆ್ಯಂಡ್ ಓನ್ಲಿ ಭೂಮಿ ಯೋಜನೆ, ವಿಚ್ ಈಸ್ ವೆರಿ ಫೇಮಸ್ ಇನ್ ಎಂಟೈರ್ ಕಂಟ್ರಿ ಫ್ರೆಂಡ್ಸ್. ಓಕೆ, ಭೂಮಿ ಯೋಜನೆ ಇಸ್ ದ ರೈಟ್ ಆನ್ಸರ್. ಓಕೆ, ನೀವು ಕ್ವಶನ್ ಪಾಸ್ ಮಾಡಿಬಿಟ್ಟು ಆನ್ಸರ್ನ ನೋಡ್ಬೋದು ಫ್ರೆಂಡ್ಸ್. ಐ ವಿಶ್ ಈ ಒಂದು ತರಗತಿಗಳು ನಿಮಗೆ ಹೆಲ್ಪ್ ಆಗಿದ್ದಾವೆ ಅಂತ ಅನ್ಕೋತೀನಿ. ಓಕೆ, ಕಮೆಂಟ್ ಬಾಕ್ಸ್ ಒಳಗೆ ನಿಮ್ಮ ಅನಿಸಿಕೆಯನ್ನು ತಿಳಿಸಿ. ಅದರ ಮೇಲೇ ನಾನು ನೆಕ್ಸ್ಟ್ ಕ್ಲಾಸ್ ಯಾವ್ದು ಮಾಡಬೇಕು ಅಂತ ಕೂಡ ಡಿಸೈಡ್ ಮಾಡ್ತೀನಿ. ಆ್ಯಂಡ್ ಇನ್ನೊಂದು ಇನ್ಫಾರ್ಮೇಷನ್ ಹೇಳಬೇಕಾಗಿದೆ, ಯಾರೆಲ್ಲ PSI ಮತ್ತು KAS ಎಕ್ಸಾಮ್ಗೆ ಓದ್ತಿದ್ದೀರಾ, ಪ್ರಬಂಧ ಪುಸ್ತಕ 50 ಪ್ರಬಂಧಗಳ ಒಂದು ಪುಸ್ತಕ ನಮ್ಮದೇನು ರಿಲೀಸ್ ಮಾಡಿದ್ದೀವಿ, ಇದನ್ನು ತೊಗೊಳ್ಳೋದನ್ನು ಮರಿಬೇಡಿ ಫ್ರೆಂಡ್ಸ್. ನಿಮಗೆ ಉಪಯೋಗ ಆಗುತ್ತೆ. ಯಾರಿಗೆ ಪುಸ್ತಕ ಬೇಕೋ 7892086178. ನೋಡಿ, ಇನ್ನೊಂದು ಯಾರ್ಯಾರೆಲ್ಲ PSIಗೆ ಓದ್ತಿದ್ರಿ ಈಗಿಂದನೇ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಿ ಫ್ರೆಂಡ್ಸ್. ಇನ್ನೂ 3 ತಿಂಗಳು 4 ತಿಂಗಳಿದೆ ಅಂತ ಕುಂಡಿರಬೇಡ್ರಿ. ಯಾಕಂದರೆ ಅವರು ಕಾಲ್ಫಾರ್ಮ್ ಮಾಡಿದ ಮೇಲೆ ಆದಷ್ಟು ಬೇಗನೆ ಎಲ್ಲ ಎಕ್ಸಾಮು ಫಿಸಿಕಲ್ಲು ಕಂಡಕ್ಟ್ ಮಾಡ್ತಾರೆ. ಸೊ ಹಾಗಾಗಿ ನಿಮ್ಮ ಪ್ರಿಪ್ರೇಷನ್ ನಿರಂತರವಾಗಿರಲಿ. ಆಮೇಲೆ 50 ಪ್ರಬಂಧಗಳ ಪುಸ್ತಕ ಇದೆ, ವಾಟ್ ಎಲ್ಸ್ ಯು ವಾಂಟ್ ಎಲ್ಲವನ್ನು ಕೂಡ ಡೀಟೇಲ್ ಆಗಿ ವಿತ್ ಮ್ಯಾಪ್
ಎಲ್ಲ ಕೊಟ್ಟಿದ್ದೀವಿ, ಗ್ರಾಫ್ ಎಲ್ಲ ಹಾಕಿದ್ದೀವಿ. ಓಕೆ, ನೈತಿಕತೆ ಬಗ್ಗೆ ಎಸ್ಸೆ ಕೇಳಿದ್ದೀವಿ. ಇದೇ ಪುಸ್ತಕದೊಳಗೆ ಒಂದು ಎಸ್ಸೆನ ಕೊಟ್ಟಿದ್ದೆ ನಾನು, ಗೆಸ್ ಮಾಡಿ. ಅದು 2024ರ IAS ಪರೀಕ್ಷೆಯಲ್ಲೂ ಕೂಡ ಬಂದಿದೆ ಫ್ರೆಂಡ್ಸ್. ಓಕೆ, ಸೊ ಹಾಗಾಗಿ ಯಾರಿಗೆ ನಂಬಿಕೆ ಇದೆ ಕ್ವಾಲಿಟಿ ಮೇಲೆ, ಯು ಕ್ಯಾನ್ ಪರ್ಚೇಸ್ ದಿಸ್ ಬುಕ್. ಓಕೆ, ಇದಕ್ಕೆ ನಂಬರ್ ಬಂದ್ಬಿಟ್ಟು 7892086178 ಅಂತ ಈ ನಂಬರ್ಗೆ ನಿಮ್ಮ ಅಡ್ರೆಸ್ಸನ್ನು ಕಳಿಸಿದರೆ ನಾವು ಪೋಸ್ಟ್ ಮುಖಾಂತರ ಪುಸ್ತಕವನ್ನು ಕಳಿಸ್ತೀವಿ ಫ್ರೆಂಡ್ಸ್. ಥ್ಯಾಂಕ್ ಯು ಸೋ ಮಚ್. ಈವನ್ ನೆಕ್ಸ್ಟ್ ಇದೇ ಥರದ್ದು ಎಲ್ಲೂ ನಿಮಗೆ ಒಂದೇ ಕಡೆ ಸಿಗದೇ ಇರುವಂಥ ಟಾಪಿಕ್ ಇದ್ದರೆ ಹೇಳಿ, ಡೆಫಿನೆಟ್ಲಿ ಐ ವಿಲ್ ಟ್ರೈ ಟು ಕವರ್ ದೆಮ್ ಗೈಸ್. ಥ್ಯಾಂಕ್ ಯು ಸೋ ಮಚ್. ಬಾಯ್.